ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಡ್ರೈ ಜಾಮೂನ್ ಮಾಡಿ ತೋರಿಸ್ತೀನಿ ಬನ್ನಿ. ಡ್ರೈ ಜಾಮೂನ್ ಮಾಡೋಕ್ಕೆ ನಾನು ಒಂದು ಪ್ಯಾಕೆಟು ಚಿಕ್ಕ ಪ್ಯಾಕೆಟ್ದು ತೊಗೊಂಡಿದ್ದೆ. ಇದೊಂದು ಬಟ್ಲು ಜಾಮೂನ್ ಪೌಡ್ರು, ಇದೊಂದು ಬಟ್ಲು ಸಕ್ಕರೆ, ಒಂದು ಬಟ್ಲು ಹಾಲು. ಇದನ್ನ ಹಾಕಿಬಿಟ್ಟು ಹೇಗೆ ಜಾಮೂನ್ ಮಾಡೋದಂತೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಫಸ್ಟು ನಾವು ಸಕ್ಕರೆ ತೆಗೆದಿಟ್ಕೋಬೇಕು. ಇವಾಗ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಪೌಡ್ರ್ ನಾನು ನೀಟಾಗಿ ಇದಕ್ಕೆ ಬಾಲ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ನಾವು ಕಲಸೋಣ. ನೀವು ಹಾಲಿಲ್ಲ ಅಂದ್ರೂ, ನೀವು ಹಾಲು ಯಾರು ತಿನ್ನಲ್ಲ ಅಂತೀರಿ, ನೀರು ಹಾಕಿ ಕಲಿಸ್ಬೇಕು. ಜಾಸ್ತಿ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಕಲಸಿ ಒಂದು 5 ನಿಮಿಷ ಇದನ್ನು ನಾವು ನೆನೆಯಕ್ಕೆ ಬಿಡಬೇಕು. ಅಂದರೆ ತುಂಬ ಚೆನ್ನಾಗಿ ಬರ್ತೈತೆ. ಕಲಸಿದ್ದೆ ತಕ್ಷಣಕ್ಕೇ ಉಂಡೆ ಕಟ್ಟಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಬಿಟ್ಟು ಕಟ್ಬೋದು. ನಿಮ್ಗೆ ಅರ್ಜೆಂಟ್ ಇದ್ದರೆ ನೀವು ಒಂದು 2 ನಿಮಿಷ ಆದ್ರೂ ಇದನ್ನು ಮುಚ್ಚಿಕ್ಬೇಕು. ನೋಡಿ, ಈ ಥರ ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು, ಒಂದೇ ಸತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ಹಾಕ್ಕೊಂಡು ನಾವು ಕಲಿಸ್ಬೇಕು. ಇದನ್ನು 2 ನಿಮಿಷನ 5 ನಿಮಿಷ ಬಿಟ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಕಲಸಿದ ತಕ್ಷಣ ಮಾಡೋಕ್ಕೋದ್ರೆ ಒಂಥರ ಸೀಳು ಬಿಟ್ಕೊಂಡಂಗಾಗುತ್ತೆ. ಎಲ್ಲರೂ ನಾವು ಟ್ರಿಪ್ ಹೋಗೋದಾಗಲಿ, ಮಕ್ಕಳು ಬಾಕ್ಸಿಗೆ ಹಾಕೋದಾಗಲಿ, ಯಾರು ಬಂದಾಗ ಕೊಡೋಕ್ಕೆ ಅವ್ರಿಗೆ ಅದ್ರದ್ದು ಇದು ಪಾಕ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಡ್ರೈ ಜಾಮೂನು, ಒಂದು ಚಿತ್ರಾನ್ನ ಪಲಾವ್ ಮಾಡಿ ಅದ್ರ ಜೊತೆ ಒಂದು ಡ್ರೈ ಜಾಮೂನು ಇಟ್ಕೊಟ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಥರನೂ ನೀವು ಮಾಡ್ಕೋಬೇಕು. ಅಂಗಡಿಯಲ್ಲಿ ಕೊಕೊನಟ್ ಪೌಡ್ರ್ ಸಿಗುತ್ತೆ, ಅದು ತಂದುಬಿಟ್ಟು ಮಾಡ್ಬೋದು. ಇಲ್ಲಾಂದ್ರೆ ಒಣ ಕೊಬ್ಬರಿ ನಮ್ಮ ಮನೆಯಲ್ಲೇ ಇದ್ದರೆ ನೀವು ಸಿಪ್ಪೆ ಸಮೇತನೂ ತುರ್ಕೋಬೋದು. ನಿಮ್ಗೆ ಟೈಮ್ ಇದ್ದರೆ ಸಿಪ್ಪೆ ತೆಗೆದು ಕಾಯಿ ತುರಿಬೋದು. ಇವಾಗ ಒಂದು 5 ನಿಮಿಷ ನಾನು ಬಿಟ್ಟಿದ್ದೆ. ಟೈಮ್ ಇದ್ದರೆ 5 ನಿಮಿಷ ಬಿಡಬೇಕು. ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನೇ ನಾವಿವಾಗ ತೊಗೊಳ್ಳೋಣ. ಒಂದು ತಟ್ಟೆ ತೊಗೊಂಡ್ಬಿಟ್ಟು ಇವಾಗ ನೋಡಿ, ಈ ಥರ ನಾವು ಉಂಡೆ ಮಾಡ್ಕೊಳ್ಳೋಣ. ನಮಗೆ ಎಷ್ಟೆಷ್ಟು ಬೇಕು ನೋಡಿ ಎಷ್ಟೆಷ್ಟೇ ನಿಮ್ಗೆ ಚಿಕ್ಕದು ಬೇಕಾದರೆ ಚಿಕ್ಕದು, ದಪ್ಪ ಬೇಕಾದರೆ ದಪ್ಪದು ಮಾಡಿ ನೀವು ಇಷ್ಟಿಷ್ಟೇ ಕಡಿದ್ಬಿಟ್ಟು ನಾವು ಹೀಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನನಗೆ ಈ ಸೈಜ್ ಬೇಕಂತ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನನ್ನ ತಟ್ಟೆಗೆ ನಾನು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೀವು ಜಾಸ್ತಿ ಜನ ಇದ್ದರೆ ಚಿಕ್ಕದೇ ಇದೇ ಥರ ಮಾಡ್ಕೊಳ್ಳಿ. ಸ್ವಲ್ಪ ಜನ ಕಡಿಮೆ ಇದ್ದರೆ ನಿಮ್ಗೆ ದಪ್ಪ ತಿನ್ನಬೇಕಂತ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜು ಮಾಡ್ಬೋದು. ನೋಡಿ, ಈ ಥರ ನಾನು ಎಲ್ಲನೂ ಇವಾಗ ರೆಡಿ ಮಾಡ್ತೀನಿ, ಬನ್ನಿ. ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆಲಿ ಇದನ್ನು ಕರ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯ್ದಿದೆ. ನಾನಿವಾಗ ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ನೀವು ಹಾಕೋಳಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ತುಂಬ ಕಪ್ಪಗಾಗುವಂಗೆ ನೀವು ಇವನ್ನ ಜಾಮೂನು ಎಣ್ಣೆಯಲ್ಲಿ ಕರಿಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿ ಅವಾಗವಾಗ ಹೀಗೆ ತಿರುಗಿಬಿಟ್ಟು ಬೇಗನೆ ನೀವು ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಸೂಪರಾಗಿ ಆಗುತ್ತೆ ಇದು. ಜನ ಜಾಸ್ತಿ ಇದ್ದಾಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಈ ಡ್ರೈ ಜಾಮೂನ್ ಮಾಡಿ ಇಟ್ಟರೆ ಒಂದು ವಾರಗಟ್ಲೆನೂ ಹಾಗೇ ಥರ ಇರುತ್ತೆ. ಈ ಎಲ್ಲ ಪಾಕದಲ್ಲಿಟ್ಟರೆ ಸ್ವಲ್ಪ ಬೇಗ ಹೋಗೋದಿರುತ್ತೆ. ಪಾಕ ಚೆನ್ನಾಗಿ ತೆಗ್ದಿಲ್ಲ ಅಂದರೂ ಕೆಟ್ಟೋಗ್ತಾವ. ಡ್ರೈ ಜಾಮೂನ್ ಅಂದರೆ ಕೆಡೋದು ಇಲ್ಲ, ಏನೂ ಇಲ್ಲ. ಒಂದು ವಾರ 10 ದಿವಸ ಇಟ್ಟು ನೀವು ತಿನ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಎಷ್ಟು ಚಿಕ್ಕದು ಮಾಡಿದೆ ನಾನು, ಎಷ್ಟು ದಪ್ಪ ಆಗಿದೆ. ಅಷ್ಟು ಚೆನ್ನಾಗಾಗುತ್ತೆ. ಸ್ವಲ್ಪ ಅಷ್ಟೇ ನೀವು ದಪ್ಪ ಮಾಡಿದರೆ ಇನ್ನೂ ದಪ್ಪ ಆಗುತ್ತೆ. ಇಷ್ಟೊಂದು ಮೀಡಿಯಮ್ ಆದರೆ ಸಾಕು. ಪಾಕ ಕುಡ್ದಾಗ ಇನ್ನೂ ಚೆನ್ನಾಗಿರುತ್ತೆ ಇದು. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ನಾನು ಇದನ್ನೇ ತೆಗಿತಾ ಇದ್ದೇನೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಚಿಕ್ಕದಾಗು. ಇದು ಪಾಕದಲ್ಲಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಇದೇ ಥರ ಎಲ್ಲನೂ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಎಲ್ಲನೂ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಪಾಕ ಮಾಡ್ಕೊಂಬರ್ತೀನಿ. ಇವಾಗ ನಾನು ಈ ಸಕ್ಕರೆ ಹಾಕ್ತಾಯಿದ್ದೀನಿ ಪಾಕ ಮಾಡೋಕ್ಕೆ. ಸ್ವಲ್ಪ ಇದನ್ನು ನೀರು ಅಳತೆ ಏನಿಲ್ಲ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಪಾಕ ಮಾಡೋಕ್ಕೆ. ನಾನು ಈ ಗ್ಲಾಸ್ಲಿ 1 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸಕ್ಕರೆ ಸ್ವಲ್ಪ ಚೆನ್ನಾಗಿ ಕರಗಿಸ್ಕೋಬೇಕು.
ಕರ್ಗಿಸಿ ಸ್ವಲ್ಪ ಪಾಕ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿ ಜಾಮೂನ್ ಆಗಲ್ಲ. ಕೈಗೆ ಅಂಟಿದ್ರೆ ಸಾಕು ಪಾಕ ಬಂದಿದೆ ಅಂತ. ತೆಗೆದುಬಿಟ್ಟು ಇದನ್ನು ನಾವು ರೆಡಿ ಇರೋ ಜಾಮೂನು ಪಾಕದಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಾವು ತೆಗೆದ್ರೆ ಅಷ್ಟು ಸೂಪರಾಗಿ ಆಗಿರುತ್ತೆ. ಪಾಕ ರೆಡಿಯಾಗಿದೆ. ಇದು ಪಾಕನೇ ಮಾಡ್ಕೋಬೇಕಂತಿಲ್ಲ, ಚೆನ್ನಾಗಿ ಸಕ್ಕರೆ ಕರಗಿಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಕಾಣಿಸಿದ್ರೆ ಸಾಕು, ಇದು ನಾವು ಜಾಮೂನ್ಗೆ ರೆಡಿಯಾಗಿದೆ ಅಂತ ಅಂದ್ಕೊಳ್ಳೋದು. ನೋಡಿ ಇವಾಗ ರೆಡಿಯಾಗಿದೆ. ಇದು ಈ ಥರ ಎಳೆ ಬಂದರೆ ರೆಡಿಯಾಗಿದೆ ಅಂತ ಅರ್ಥ. ಇದೇನು ಪಾಕ ಚೆನ್ನಾಗಿ ಪಾಕ ಬರೋಂಗೆ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಸಕ್ಕರೆ ಕರಗಿ ಸ್ವಲ್ಪ ಹೊತ್ತು ಆದ್ರೆ ಒಂದು 5 ನಿಮಿಷ ಆದರೆ ಸಾಕು, ಈ ಥರ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಈ ಥರ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಇದು ಸಕ್ಕರೆ ಎಲ್ಲ ಕರಗಿ ಪಾಕ ಆಗಿದೆ ಅಂತ. ಇದಕ್ಕೇನು ಸ್ವಲ್ಪ ಪಾಕ ಆದರೆ ಸಾಕು. ಇವಾಗ ನಾವು ಸ್ವಲ್ಪ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ನಾವು ಜಾಮೂನೆಲ್ಲ ಇದಕ್ಕೆ ಹಾಕಿ ಒಂದು 10 ನಿಮಿಷ ಇದನ್ನು ಮುಚ್ಚಿಕ್ಬೇಕು. ನೋಡಿ ಜಾಮೂನ್ ಮಾಡಿದ್ದು ರೆಡಿಯಾಗಿದೆ, ಆಮೇಲೆ ಪಾಕನೂ ರೆಡಿಯಾಗಿದೆ. ನಾವೊಂದು ಅಗಲವಾದ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಇವಾಗ ಜಾಮೂನು ಹಾಕೋಣ. ನೋಡಿ ಇವಾಗ ಬಿಸಿ ಇರೋದ್ರಾಗೆ ನಾವು ಹಾಕಬೇಕು. ಒಂದೊಂದಾಗೆ ಹಾಕಿಬಿಟ್ಟು ನಾವು ಒಂದು 5 ನಿಮಿಷ ಬಿಟ್ಟು ಮತ್ತೆ ಒಂದು ಸರ್ತಿ ಹಿಂಗೆ ತಿರುಗಿಬಿಟ್ಟು ನಾವು ಒಂದು 10 ನಿಮಿಷ ಆಗಿಂದ ತೆಗೆದ್ರೆ ಜಾಮೂನು ಎಷ್ಟು ಚೆನ್ನಾಗಾಗಿರುತ್ತೆ. ಇದನ್ನು ತೆಗೆದುಬಿಟ್ಟು ನಾವು ಡ್ರೈ ಜಾಮೂನು ಮಾಡಿ ತೋರಿಸ್ತೀನಿ. ಸ್ವಲ್ಪ ಪಾಕದಲ್ಲಿ ಇದೆಲ್ಲ ಚೆನ್ನಾಗಿ ಇದು ಆಗಬೇಕು. ಇವಾಗ ಅದ್ರ ಮೇಲೆ ಒಂದು ಅಗಲವಾದ ತಟ್ಟೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಡೋಣ. ನೋಡಿ ಹೇಗಾಗಿದೆ ಅಂತ. ನಾನೊಂದು 1/2 ಅವರ್ ಅಷ್ಟೇ ಬಿಟ್ಟಿರೋದು, ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ. ಸಖತ್ತಾಗಿದೆ, ಜಾಸ್ತಿ ಪಾಕನೂ ಈಗ ಅಷ್ಟೊಂದು ಇದು ಆಗಿಲ್ಲ. ಇವಾಗ ನಾನು ಈ ಥರ ಒಣ ಕೊಬ್ಬರಿ ಇತ್ತು ನಮ್ಮ ಮನೇಲಿ, ನಾನು ಈ ಥರ ಒಣ ಕೊಬ್ಬರಿ ತೊಗೊಂಡ್ಬಿಟ್ಟು ನಾನು ಈ ಥರ ಪುಡಿ ಮಾಡಿ ತುರ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ವೈಟ್ ಕೊಕೊನಟ್ ಪೌಡ್ರ್ ತಂದರೂ ಆಗುತ್ತೆ. ನಿಮ್ಗೆ ಇದು ಟೈಮ್ ಇದ್ದರೆ ಸಿಪ್ಪೆನೂ ತೆಗೆದುಬಿಟ್ಟು ಇದನ್ನೇ ನೀವು ತುರ್ಕೋಬೋದು. ನಾನು ಸಿಪ್ಪೆ ಸಮೇತ ನಾನು ತುರಿದಿದ್ದೀನಿ. ಇವಾಗ ನಾನು ಇದರಲ್ಲಿ ಜಾಮೂನ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ನಾನು ಜಾಮೂನ್ ತೊಗೊಂಡು ಈ ಥರ ಹಾಕಿಬಿಟ್ಟು ಕೊಕೊನಟ್ ಪೌಡ್ರಲ್ಲಿ ನನ್ನ ಮನೆಯಲ್ಲೇ ನಮ್ಮ ಮನೇಲಿ ಕಾಯಿ ಇತ್ತು, ಅದನ್ನೇ ತುರಿದ್ಬಿಟ್ಟು ನಾನು ಈ ಥರ ನಾನು ಹಾಕಿ ಇದು ಡ್ರೈ ಜಾಮೂನು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೆ. ನೋಡಿ ಸಖತ್ತಾಗಿರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಈ ಥರ ಡ್ರೈ ಜಾಮೂನ್ ಮಾಡಿ ಇದನ್ನೊಂದು ವಾರಗಟ್ಟೆನೂ ನೀವು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಟ್ಟು ಮಕ್ಕಳಿಗೆಲ್ಲ ಬಂದಾಗೆಲ್ಲ ಒಂದೊಂದು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಇದೇ ಥರ ನಾನು ಮಾಡ್ತೀನಿ. ನೋಡಿ ಇವಾಗ ನೋಡಿ ಜಾಮೂನ್ ಎಲ್ಲ ರೆಡಿಯಾಗಿದೆ. ಡ್ರೈ ಜಾಮೂನ್ ಇದು ಒಂದು ವಾರಗಟ್ಟಲೆ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪಿಕ್ನಿಕ್ ಆಗಲಿ, ಮಕ್ಕಳು ಟೂರ್ಗಾಗಲಿ, ಟ್ರಿಪ್ ಆಗಲಿ, ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಡ್ರೈ ಜಾಮೂನು ಮಾಡಿ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೇಳಿದಾಗೆಲ್ಲ ಕೊಡ್ಬೋದು. ಈ ಡ್ರೈ ಜಾಮೂನ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.